ಇವತ್ತು ಎಲ್ಲಾ ಚಿಂತೆಯಲ್ಲಿದ್ದಾರೆ. ಜನ ಎಲ್ಲ ಕೆಮ್ತಾ ಇದ್ದಾರೆ. ಊರಿನ ಮುಖ್ಯಸ್ಥರು ಮಂಚದ ಮೇಲೆ ಕೂತು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಊರಿನ ಹಿರಿಯರು ಕಂಬಳಿ ಹೊತ್ಕೊಂಡು ತುಂಬಾ ಸುಸ್ತಾಗಿ ಅಲ್ಲಿಗೆ ಬರ್ತಾರೆ. ಅವರಿಂದ ಸರಿಯಾಗಿ ನಡೆಯಕ್ಕೂ ಆಗ್ತಾ ಇಲ್ಲ. ಮತ್ತವರು ತುಂಬಾ ಸುಸ್ತಾದ ಹಾಗೆ ಕಾಣ್ತಾ ಇದ್ದಾರೆ. ನಮ್ಮೂರಿಗೆ ಇದೆಂತ ಕಾಯಿಲೆ ಬಂದು ಅಂಟ್ಕೊಂಡ್ಬಿಟ್ಟಿದೆ ಅಜ್ಜ. ಎಲ್ಲ ಮನೆಯಿಂದನೂ ಬರೀ ಅಳೋದು ಕೆಮ್ಮೋ ಶಬ್ದ ಕೇಳ್ತಾ ಇದೆ ಅಷ್ಟೇ. ಯಾವ ಮಾತ್ರೇನೂ ಕೆಲ್ಸನೇ ಮಾಡ್ತಾ ಇಲ್ಲ. ಅಧ್ಯಕ್ಷರೇ, ಅರ್ಧಕ್ಕಿಂತ ಹೆಚ್ಚು ಜನ ಕಾಯಿಲೆ ಬಿದ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಉಪಾಯ ಹುಡುಕ್ಲಿಲ್ಲ ಅಂದ್ರೆ ನಮ್ಮ ಪೂರ್ತಿ ಊರೇ ನಾಶ ಆಗೋಗ್ಬಿಡುತ್ತೆ. ವೈದ್ಯರು ಕೂಡ ಈಗ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ನಮ್ಮನ್ನ ಕಾಪಾಡುವಂತವ್ರು ಈಗ ಯಾರು ಉಳಿದಿಲ್ಲ. ನಾವು ಪೂರ್ತಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇನ್ನು ಕೇವಲ ಯಾವ್ದಾದ್ರೂ ಚಮತ್ಕಾರ ಅಷ್ಟೇ ನಮ್ಮನ್ನು ಉಳಿಸಬಲ್ಲದು. ಅಧ್ಯಕ್ಷರೇ, ಮನುಷ್ಯನ ಶಕ್ತಿ ಅಂತೂ ಈಗ ಪೂರ್ತಿ ದುರ್ಬಲ ಆಗಿದೆ. 4 ಕಡೆ ಸಾವಿನ ನೆರಳು ಆವರಿಸ್ಕೊಂಡ್ ಬಿಟ್ಟಿದೆ. ಮುಖ್ಯಸ್ಥರು ಗಾಬರಿಯಿಂದ ಎದ್ದು ನಿಂತ್ಕೋತಾರೆ. ಊರಿನ ಸುತ್ತಮುತ್ತ ನೋಡಿ ಊರಿನ ಪರಿಸ್ಥಿತಿಗೆ ತುಂಬಾ ಚಿಂತೆ ಪಟ್ಕೋತಾರೆ. ಇನ್ನೊಂದ್ ಕಡೆ ನದಿ ತೀರದಲ್ಲಿ ಒಬ್ಬ ದೊಡ್ಡ ದೇಹದ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಅವನ ತಲೆ ಮೇಲೆ ಕೆಂಪು ಟೋಪಿ ಇದೆ, ಮುಖದ ಮೇಲೆ ನಗು ಇದೆ, ಮತ್ತೆ ದೊಡ್ಡದಾದ ಮೀಸೆ ಇದೆ. ಅವನು ಬೇರೆ ಯಾರು ಅಲ್ಲ, ಅವನೇ ಸಖಾರಾಮ್. ಸಖಾರಾಮ್ ಅವನಿಗೆ ದೊಡ್ಡ ದೊಡ್ಡ ಮೀಸೆ ಇದೆ, ದೊಡ್ಡದಾದ ಮಸಲ್ಸ್ ಇದೆ. ನದಿ ಅಲೆಗಳ ಜೊತೆ ಒಬ್ಬನೇ ಹೋರಾಡ್ತಾನೆ. ಸಖಾರಾಮ್ ನದಿಯಲ್ಲಿ ಬಲೆ ಹಾಕ್ತಾನೆ. ಆ ಬಲೆಯಲ್ಲಿ ತುಂಬಾ ಮೀನುಗಳು ಸಿಕ್ಕಾಕೊಳ್ಳುತ್ತೆ. ಮತ್ತವನ ಎಲ್ಲಾ ಶಕ್ತಿ ಬಿಟ್ಟು ಬಲೆನ ಹೊರಗಡೆ ಎಳ್ಕೋತಾನೆ. ಓ ನದಿಯಣ್ಣ, ಇವತ್ತು ನೀನು ಕೂಡ ನನ್ನ ಶಕ್ತಿನ ಪರೀಕ್ಷೆ ಮಾಡ್ತಾ ಇದೀಯಾ ಅಲ್ವಾ? ಆದ್ರೆ ಈ ಸಖಾರಾಮನ ಬಲೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಎಲ್ಲಿವರೆಗೂ ನನ್ನ ತೋಳಲ್ಲಿ ಬಲ ಇರುತ್ತೋ ಅಲ್ಲಿವರೆಗೂ ಸೋಲಪ್ಕೊಳ್ಳಲ್ಲ, ಪಕ್ಕ. ಅಷ್ಟೊತ್ತಿಗೆ ಕಾಕ ಅಲ್ಲಿಗೆ ಬರ್ತಾರೆ. ಮತ್ತೆ ಸಖಾರಾಮ್ ಹೆಗಲ ಮೇಲೆ ಕೈ ಇಡ್ತಾರೆ. ಸಖಾರಾಮ್, ನೀನಿಲ್ಲಿ ಮೀನನ್ನ ಹಿಡಿತಾ ಇದ್ಯಾ? ಆದ್ರೆ ಅಲ್ಲಿ ಪೂರ್ತಿ ಊರಿಗೆ ಕಷ್ಟ ಬಂದಿದೆ. ನೀನ್ ಈ ಕಾಯಿಲೆ ಬಗ್ಗೆ ಸ್ವಲ್ಪನಾದ್ರೂ ಭಯ ಪಡಪ್ಪ. ಅಜ್ಜ, ಭಯ ಅನ್ನೋದು ಸಖಾರಾಮನ ರಕ್ತದಲ್ಲಿ ಇಲ್ವೇ ಇಲ್ಲ. ಯಾರು ನದಿಯ ಅಲೆಗಳ ಜೊತೆ ದಿನ ಆಟ ಆಡ್ತಿರ್ತಾರೋ ಅವ್ರು ಯಾವುದೇ ಕಾಯಿಲೆಗೂ ಹೆದರೋದಿಲ್ಲ. ಭಯ ಯಾಕೆ ಪಡ್ಬೇಕು? ಈ ಶರೀರ ಕಲ್ಲಿಂದು. ನಿನಗೆ ತುಂಬಾ ಧೈರ್ಯ ಇದೆ ಸಖಾರಾಮ್. ಆದ್ರೆ ನಿಮ್ಮಮ್ಮಂಗ್ ಕೂಡ ಈಗ ಈ ಕಾಯಿಲೆ ಆವರಿಸ್ಕೊಂಡ್ ಬಿಟ್ಟಿದೆ. ಅವರು ಮನೆಯಲ್ಲಿ ತುಂಬಾ ಜೋರಾಗಿ ಕೆಮ್ತ ಕಷ್ಟಪಡ್ತಿದ್ದಾರೆ. ಏನಂದ್ರೆ ಅಜ್ಜ? ಅಯ್ಯೋ, ಅಮ್ಮಂಗ್ ಹುಷಾರಿಲ್ವಾ? ಸಖಾರಾಮ್ಗೆ ಗಾಬರಿ ಆಗತ್ತೆ. ಅವನು ಬಲೆನ ಅಲ್ಲೇ ಬಿಟ್ಟು ಮನೆ ಕಡೆಗೆ ಓಡ್ತಾನೆ. ಸಖಾರಾಮ್ ಅಮ್ಮ ಮಂಚದ ಮೇಲೆ ಕಂಬಳಿ ಹೊತ್ಕೊಂಡು ಮಲ್ಕೊಂಡಿದ್ದಾಳೆ. ಅವಳು ಕೆಮ್ತಾ ಇದ್ದಾಳೆ, ತುಂಬಾ ಹುಷಾರಿಲ್ಲದ ಹಾಗೆ ಕಾಣ್ತಾ ಇದ್ದಾಳೆ. ಸಖಾರಾಮ್ ಬೇಗ ಬೇಗ ಮನೆ ಕಡೆಗೆ ಓಡ್ ಬರ್ತಾನೆ. ಅವರಮ್ಮನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾನೆ. ಅವರ ಹತ್ರ ಬಂದು ಮಂಡಿ ಊರಿ ಕೂತ್ಕೋತಾನೆ. ಅಮ್ಮ ಅಮ್ಮ ಕಣ್ಬಿಡಿ ಅಮ್ಮ, ನೋಡಿ ನಿಮ್ಮ ಸಖಾರಾಮ್ ನಾನು ಬಂದಿದ್ದೀನಿ. ಅಯ್ಯೋ, ನಿಮ್ಗೆ ಇದ್ದಕ್ಕಿದ್ದಂಗೆ ಏನಾಯ್ತು? ನಿಮ್ಗೆ ಯಾವತ್ತೂ ಕಾಯಿಲೆ ಬಂದಿರ್ಲಿಲ್ವಲ್ಲ ಅಮ್ಮ, ಆದ್ರೆ ಇವತ್ತೇನಾಯ್ತು? ಕಾಕ ಕೂಡ ಅವನ ಮನೆಗೆ ಬಂದು ಅವನ ಹತ್ರ ನಿಂತ್ಕೋತಾರೆ. ಸಖಾರಾಮ್, ನಾನು ಹೇಳಿದ್ದೆ ಅಲ್ವಾ, ಈ ಕಾಯಿಲೆ ಯಾರನ್ನೂ ಬಿಡ್ತಾ ಇಲ್ಲ. ಇವರಿಗೆ ತುಂಬಾ ಬೇಗ ಹರಡ್ತಾ ಇದೆ. ಇಲ್ಲ, ನಮ್ಮಮ್ಮಂಗೆ ಏನೂ ಆಗೋದಿಲ್ಲ. ನಾನಿರೋವರೆಗೂ ಈ ಕಾಯಿಲೆಯಿಂದ ನಮ್ಮಮ್ಮಂಗೆ ಏನಾಗೋದಕ್ಕೂ ಬಿಡೋದಿಲ್ಲ. ಅರ್ಥ ಆಯ್ತಾ ಅಜ್ಜ? ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಏನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಮತ್ತೆ ಸಾಯಂಕಾಲ ಆಗುತ್ತೆ. ಮುಖ್ಯಸ್ಥ ಮತ್ತೆ ಯೋಚನೆ ಮಾಡ್ತಾ ಮಂಚದ ಮೇಲೆ ಕೂತಿದ್ದಾನೆ. ಸಖಾರಾಮ್ ಅವನ ಹತ್ರ ಬರ್ತಾನೆ. ಬೇಜಾರಿಂದ ಅವನನ್ನ ನೋಡ್ತಾ ನಿಂತ್ಕೋತಾನೆ. ಮುಖ್ಯಸ್ಥ ತಲೆ ಎತ್ತಿ ಸಖಾರಾಮ್ನ ನೋಡ್ತಾನೆ. ಅಧ್ಯಕ್ಷರೇ, ನನಗೆ ಯಾವ್ದಾದ್ರೂ ಒಂದು ದಾರಿ ಹೇಳಿ. ನಮ್ಮಮ್ಮ ಸಾವಿನ ಜೊತೆ ಹೋರಾಡ್ತಿದ್ದಾರೆ. ಪೂರ್ತಿ ಊರು ಹೋರಾಡ್ತಿದೆ. ನೀವ್ ಈ ಊರಿನ ಅಧ್ಯಕ್ಷರಲ್ವಾ? ಯಾವ್ದಾದ್ರೂ ಒಂದು ದಾರಿನ ಹುಡುಕಿ. ಒಂದು ಉಪಾಯ ಇದೆ ಸಖಾರಾಮ್, ಆದ್ರೆ ಆ ದಾರಿ ಸೀದಾ ಸಾವಿನ ಹತ್ರಕ್ಕೆ ಕೊಂಡೊಯ್ಯುತ್ತೆ. ಇಲ್ಲಿವರೆಗೂ ಅಲ್ಲಿಂದ ಯಾರೂ ಕೂಡ ಜೀವಂತವಾಗಿ ಮರಳು ಬಂದಿಲ್ಲ. ಅಯ್ಯೋ, ಸಾವಿನ ಬಾಯಿಂದ ಹೊರಗಡೆ ಬರೋದು ಈ ಸಖಾರಾಮ್ಗೆ ತುಂಬಾ ಹಳೆ ಆಟ ಅಧ್ಯಕ್ಷರೇ. ನೀವ್ ನಂಗೆ ಬರೀ ಆ ಜಾಗದ ಹೆಸರು ಹೇಳಿ ಸಾಕು. ಉಳಿದಿದ್ದನ್ನ ನನ್ನ ಧೈರ್ಯ ನೋಡ್ಕೊಳುತ್ತೆ. ನನ್ನ ಬಗ್ಗೆ ಗೊತ್ತಲ್ಲ. ಇಲ್ಲಿಂದ ತುಂಬಾ ದೂರ ಮಹಾಸಾಗರದ ಮಧ್ಯದಲ್ಲಿ ಗೊತ್ತಿಲ್ಲದೆ ಇರುವಂತಹ ಒಂದು ದ್ವೀಪ ಇದೆ. ಅಲ್ಲಿ ತುಂಬಾ ಅಪರೂಪದ ಚಮತ್ಕಾರಿ ಗಿಡಮೂಲಿಕೆ ಸಿಗುತ್ತೆ. ಅದು ಎಂತ ಮಹಾಮಾಯಿ ಕಾಯಿಲೆನಾದ್ರೂ ವಾಸಿ ಮಾಡುತ್ತೆ. ಆದ್ರೆ ಅಲ್ಲಿಗೆ ಹೋಗೋ ದಾರಿ ತುಂಬಾ ಕಠಿಣ. ಸಖಾರಾಮ್ ಮತ್ತಿನ್ನೇನನ್ನೂ ಕೇಳಿಸ್ಕೊಳ್ಳಲ್ಲ. ಅಲ್ಲಿಂದ ಹೊರಟೋಗ್ತಾನೆ. ಅದೇ ಸಂಜೆ ಸಖಾರಾಮ್ ನದಿ ಹತ್ರ ಬರ್ತಾನೆ. ಮತ್ತೆ ಆ ದ್ವೀಪಕ್ಕೆ ಹೋಗೋಕೆ ತನ್ನ ದೋಣಿ ರೆಡಿ ಮಾಡ್ಕೋತಾನೆ. ಆಗ ಕಾಕ ಅಲ್ಲಿಗೆ ಬರ್ತಾರೆ. ಮುರಿದ ಹಳೆಯ ದೋಣಿ ನೋಡಿ ಅವರಿಗೆ ತುಂಬಾ ಚಿಂತೆ ಆಗತ್ತೆ.
ಸಖಾರಾಮ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಒಬ್ನೇ ಈ ಚಿಕ್ಕ ದೋಣಿನ ತಗೊಂಡು ಈ ಮಹಾಸಾಗರದಲ್ಲಿ ಆ ದ್ವೀಪದ ಹತ್ರ ಹೋಗ್ತಾ ಇದೆಯಲ್ಲ, ನೀನು ಅಲೆಗಳಲ್ಲಿ ಸಿಕ್ಕಾಕೊಳ್ತೀಯ. ಊರಿಗೆ ಇಷ್ಟು ದೊಡ್ಡ ಆಪತ್ತು ಬಂದು ಕೂತಿದೆ, ಮತ್ತೆ ನಮ್ಮಮ್ಮ ಅಲ್ಲಿ ಜೀವನದ ಕೊನೆ ಉಸಿರನ್ನ ಎಳಿತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಹೋಗ್ತಾ ದೊಡ್ಡ ದೊಡ್ಡ ಅಲೆಗಳು ಎದುರಾಗ್ತವೆ, ಮತ್ತೆ ಬಿರುಗಾಳಿ ಕೂಡ ನಿನಗೆ ಕಾಡುತ್ತೆ. ಆ ದ್ವೀಪದ ಹತ್ತಿರ ದೊಡ್ಡ ದೊಡ್ಡ ಬಂಡೆಗಳಿದಾವೆ, ಅವು ಎಂತ ದೊಡ್ಡ ಹಡಗುಗಳನ್ನು ಕೂಡ ಚೂರ್ ಚೂರ್ ಮಾಡ್ತವೆ. ಹೋಗ್ಬೇಡ ಸಖಾರಾಮ್. ಹೋರಾಡದೆ ಸೋಲೊಪ್ಕೊಳ್ಳೋದು ಈ ಸಖಾರಾಮ್ಗೆ ಗೊತ್ತೇ ಇಲ್ಲ. ನೀವು ನನ್ನಮ್ಮನ ಆರೋಗ್ಯ ನೋಡ್ಕೊಳ್ಳಿ, ನನ್ನ ಬಗ್ಗೆ ಗೊತ್ತಲ್ಲ. ಆಗ ಸಖಾರಾಮ್ ದೋಣಿ ರೆಡಿ ಮಾಡ್ತಾನೆ ಮತ್ತೆ ಸಮುದ್ರದ ಕಡೆಗೆ ಹೊರಡ್ತಾನೆ. ಕಾಕಾಗೆ ಈಗಲೂ ತುಂಬಾ ಚಿಂತೆ ಆಗ್ತಾ ಇದೆ. ರಾತ್ರಿ ಸಖಾರಾಮ್ ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಸಮುದ್ರ ಶಾಂತವಾಗಿರುತ್ತೆ, ಆದ್ರೆ ಆಮೇಲೆ ದೊಡ್ಡ ದೊಡ್ಡ ಅಲೆಗಳು ಅವನ ಚಿಕ್ಕ ದೋಣಿಗೆ ಬಂದು ಹೊಡೆಯುತ್ತೆ. ಸಖಾರಾಮ್ ದೋಣಿಯಲ್ಲಿ ಹುಷಾರಾಗಿರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾನೆ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಹಾಕೊಂಡ್ ಬಾ, ನಾನು ನೋಡ್ತೀನಿ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಈ ಸಖಾರಾಮನ್ ದೋಣಿನ ನೀನು ನಿಲ್ಸೋದಕ್ಕಾಗೋದಿಲ್ಲ. ದೋಣಿ ಒಂದು ದೊಡ್ಡ ಅಲೆಯ ಜೊತೆಗೆ ಮೇಲೆ ಹಾರುತ್ತೆ ಮತ್ತೆ ಜೋರಾಗಿ ನೀರಿನ ಆಳದಲ್ಲಿ ಮುಳುಗುತ್ತೆ. ಸಖಾರಾಮ್ ಒಂದು ಕ್ಷಣ ತನ್ನ ಬ್ಯಾಲೆನ್ಸೇ ಕಳ್ಕೊಂಡ್ಬಿಡ್ತಾನೆ, ಆದ್ರೆ ಅವನು ದೋಣಿನ ಗಟ್ಟಿಯಾಗಿ ಹಿಡ್ಕೊಂಡೇ ಇರ್ತಾನೆ. ನಾನು ಆ ದ್ವೀಪಕ್ಕೆ ಹೋಗಲೇಬೇಕು. ನನ್ನಮ್ಮ ಅಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ, ನಾನು ಹಿಂದೆ ಸರಿಬಾರ್ದು. ದೋಣಿ ಸಮುದ್ರದ ಅಲೆಗಳಿಗೆ ನಿರಂತರವಾಗಿ ಮೇಲೆ ಕೆಳಗೆ ಓಡಾಡ್ತಿರುತ್ತೆ. ಸಖಾರಾಮ್ ಕೂಡ ತುಂಬಾ ಗಟ್ಟಿಯಾಗಿ ದೋಣಿಯನ್ನ ಹಿಡ್ಕೊಂಡಿರ್ತಾನೆ. ಮಾರನೇ ದಿನ ದೂರದಲ್ಲಿದ್ದ ದ್ವೀಪಕ್ಕೆ ಸಖಾರಾಮ್ ತಲುಪ್ತಾನೆ. ಅವನಿಗೆ ತುಂಬಾ ಸುಸ್ತಾಗಿರುತ್ತೆ, ಆದ್ರೆ ಅವನು ನಿಂತ್ಕೊಳ್ಳಲ್ಲ. ಹತ್ತಿರದ ಒಂದು ಬೆಟ್ಟದ ಹತ್ರ ಹೋದ ತಕ್ಷಣ ಸಂತೋಷದಿಂದ ಅವನ ಮುಖ ಅರಳುತ್ತೆ. ಅವನಿಗೆ ಹೊಳೆಯುತ್ತಿದ್ದ ಆ ಹಸಿರು ಬಣ್ಣದ ಗಿಡ ಸಿಗುತ್ತೆ, ಅದರಿಂದ ಊರಿನವರ ಆರೋಗ್ಯ ಸರಿ ಹೋಗತ್ತೆ. ಸಖಾರಾಮ್ ಹುಷಾರಾಗಿ ಆ ಗಿಡಗಳನ್ನ ಕತ್ತರಿಸಿ ತನ್ನ ಹತ್ರ ಇಟ್ಕೋತಾನೆ. ಅವನು ತನ್ನ ದೋಣಿ ಹತ್ರ ವಾಪಸ್ ಹೋಗೋಷ್ಟ್ರಲ್ಲಿ ಸಮುದ್ರದ ಒಂದು ದೊಡ್ಡ ಅಲೆ ಅವನ ದೋಣಿಯನ್ನ ಎತ್ತಿ ಗೋಡೆಗೆ ಹೊಡೆದು ಬಿಡುತ್ತೆ. ಆ ಹೊಡೆತಕ್ಕೆ ದೋಣಿ ಒಡೆದು ಚೂರ್ ಚೂರಾಗೋಗುತ್ತೆ. ಇಲ್ಲ, ಇದೇನಾಗ್ಬಿಡ್ತು, ಎಲ್ಲ ಮುಗ್ದು ಹೋಗ್ಬಿಡ್ತಲ್ಲ. ಈಗ ನಾನು ಇಲ್ಲಿಂದ ಊರಿಗೆ ಗಿಡಮೂಲಿಕೆ ತಗೊಂಡು ಹೇಗ್ ಹೋಗ್ಲಿ? ಸಖಾರಾಮ್ ಆ ತೀರದ ಹತ್ರ ಓಡಿ ಹೋಗ್ತಾನೆ. ಮುರಿದು ಬಿದ್ದಿದ್ದ ತನ್ನ ದೋಣಿಯ ಚೂರುಗಳನ್ನ ನೋಡ್ತಾನೆ. ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಾನೆ, ಆದ್ರೆ ಎಷ್ಟು ದೂರ ನೋಡಿದ್ರು ಬರೀ ಸಮುದ್ರದ ನೀರೇ ಕಾಣಿಸ್ತಾ ಇರುತ್ತೆ. ಗಿಡಮೂಲಿಕೆ ಏನೋ ಸಿಕ್ತು, ಆದ್ರೆ ನಾನಿಲ್ಲಿ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ. ಈಗ ನನ್ನ ಸಮಯಕ್ಕೆ ಸರಿಯಾಗಿ ಊರಿಗೆ ಹೋಗ್ಲಿಲ್ಲ ಅಂದ್ರೆ ಈ ಗಿಡಮೂಲಿಕೆನೂ ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಸಖಾರಾಮ್ ತೀರದಲ್ಲಿ ಕೂತ್ಕೋತಾನೆ. ಅವನು ತುಂಬಾ ಬೇಜಾರಾಗಿದ್ದಾನೆ. ಅವನ ಕಣ್ಣಿಂದ ಕಣ್ಣೀರು ಸುರಿತಾ ಇದೆ. ಹೀಗೆ ಸಮಯ ಕಳೆಯುತ್ತೆ. ಈಗ ರಾತ್ರಿ ಆಗಿದೆ. ಸಖಾರಾಮ್ ಈಗಲೂ ಅದೇ ತೀರದಲ್ಲಿ ಬೇಜಾರಿಂದ ಕೂತಿದ್ದಾನೆ. ಹಸಿವು ಮತ್ತೆ ಆಯಾಸದಿಂದ ಅವನ ದೇಹ ನಡುಗ್ತಾ ಇದೆ ಮತ್ತವನು ತುಂಬಾ ಸುಸ್ತಾಗಿರ್ತಾನೆ. ನನ್ನ ಶಕ್ತಿ ಯಾಕೋ ಕಡಿಮೆ ಆಗ್ತಾ ಇದೆ. ಗಾಳಿ ತುಂಬಾ ತಣ್ಣಗೆ ಬೀಸ್ತಾ ಇದೆ. ಅಮ್ಮ, ನನ್ನನ್ನ ಕ್ಷಮಿಸ್ಬಿಡು. ಗಿಡಮೂಲಿಕೆ ಸಿಕ್ಕಿದ್ರು ನಿನ್ನ ಹತ್ರ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗ್ತಿಲ್ಲ. ಅವನು ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ತುಂಬಾ ವೀಕ್ ಆಗಿದ್ರಿಂದ ಅವನ ಕಾಲು ನಡಗಕ್ಕೆ ಶುರುವಾಗುತ್ತೆ. ಸಖಾರಾಮ್ ಮತ್ತೆ ಕೆಳಗೆ ಕೂತ್ಕೋತಾನೆ. ನನ್ನ ಧೈರ್ಯ ಇನ್ನೂ ಕಮ್ಮಿ ಆಗಿಲ್ಲ ಸಖಾರಾಮ್, ಆದ್ರೆ ಈ ದೇಹ ತುಂಬಾ ದುರ್ಬಲ ಆಗ್ತಾ ಇದೆ. ತುಂಬಾ ಸುಸ್ತಾಗಿದ್ರಿಂದ ಸಖಾರಾಮ್ ಅಲ್ಲೇ ನೆಲದ ಮೇಲೆ ಮಲ್ಕೋತಾನೆ. ಅವನು ಸೊಂಟದಲ್ಲಿಟ್ಕೊಂಡಿದ್ದ ಅದೇ ಗಿಡಗಳು ಸ್ವಲ್ಪ ಹೊಳೆಯುತ್ತೆ. ಮರುದಿನ ಬೆಳಗ್ಗೆ ಸಖಾರಾಮ್ ಅದೇ ಗುಡ್ಡದ ಹತ್ರ ಒದ್ದೆ ಮರಳಿನ ಮೇಲೆ ಎಚ್ಚರ ತಪ್ಪಿ ಬಿದ್ದಿದ್ದಾನೆ. ಆಗ ನೀರಿನಿಂದ ಒಂದು ವಿಚಿತ್ರವಾದ ಪ್ರಾಣಿ ದ್ವೀಪದ ಕಡೆಗೆ ಬರುತ್ತೆ. ಆ ಪ್ರಾಣಿ ಇದ್ದಕ್ಕಿದ್ದ ಹಾಗೆ ನೀರಿನಿಂದ ಹೊರಗಡೆ ಬರುತ್ತೆ. ಇದು ಬೇರೆ ಯಾರು ಅಲ್ಲ, ಬದಲಾಗಿ ಮುನ್ನೆ ಆಗಿರ್ತಾಳೆ. ಸಖಾರಾಮ್ನ ಕಾಪಾಡೋದಕ್ಕೆ ಅವಳು ಮತ್ತೆ ಜಲಪರಿಯಾಗಿ ಬಂದಿರ್ತಾಳೆ. ಅವಳ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇರುತ್ತೆ. ನೀರಿನಿಂದ ಹೊರಗಡೆ ಬಂದ ತಕ್ಷಣ ಅವಳ ಬಾಲ ಕಾಲಾಗಿ ಬದಲಾಗತ್ತೆ. ಮುನ್ನೆ ಮುರಿದು ಹೋಗಿದ್ದ ದೋಣಿನ ನೋಡ್ತಾಳೆ ಮತ್ತೆ ಬೇಗ ಬೇಗ ಬಂದು ಆ ಚೂರುಗಳನ್ನ ತಗೋತಾಳೆ. ಅವಳು ತಂದಿದ್ದ ಟೂಲ್ಸ್ ಇಂದ ದೋಣಿನ ಸರಿ ಮಾಡ್ತಾಳೆ. ಮತ್ತವಳು ಸಖಾರಾಮ್ ಹತ್ರ ಹೋಗ್ತಾಳೆ. ಅವನ ಮುಖದ ಮೇಲೆ ಸ್ವಲ್ಪ ನೀರು ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಸಖಾರಾಮ್ಗೆ ಎಚ್ಚರ ಆಗುತ್ತೆ, ಆದ್ರೆ ಅವನಿಗೆ ಈಗಲೂ ತುಂಬಾ ಸುಸ್ತಾಗಿರುತ್ತೆ. ಅರೆ ಸಖಾರಾಮ್, ಕಣ್ಬಿಟ್ಟು ಸರಿಯಾಗಿ ನೋಡು, ನಾನ್ ಬಂದಿದ್ದೀನಿ. ನೀನು ಹೀಗೆಲ್ಲ ಸುಸ್ತಾಗಿ ಸೋಲು ಒಪ್ಕೊಳ್ಬಾರ್ದು. ಎದ್ದೇಳು ಮತ್ತೆ ನಿನ್ನ ದೋಣಿನ ನೋಡು. ಸಖಾರಾಮ್ ತನ್ನ ದೋಣಿನ ನೋಡ್ತಾನೆ. ಅದೀಗ ಮತ್ತೆ ಸರಿಯಾಗಿದೆ. ಮುನ್ನಿ,
ನೀನು ಈ ಅಪಾಯಕಾರಿ ದ್ವೀಪಕ್ಕೆ ಹೇಗ್ ಬಂದೆ? ಮತ್ತೆ ನನ್ನ ಈ ದೋಣಿ ಇದಂತೂ ಪೂರ್ತಿ ಮುರಿದೋಗ್ಬಿಟ್ಟಿತ್ತಲ್ಲ, ಇದು ಮತ್ತೆ ಹೇಗ್ ಸರಿ ಆಯ್ತು? ಇದೇನಾದ್ರೂ ನನಗೆ ಕನ್ಸು ಬೀಳ್ತಿದ್ಯಾ? ಇದೇನು ಕನ್ಸಲ್ಲ ಸಖಾರಾಮ್, ನಾನು ಕೂಡ ನಿನ್ ಹಿಂದೇನೆ ಬಂದಿದ್ದೆ, ಮತ್ತೆ ಈ ದೋಣಿನ ಟಕಟಕ ಅಂತ ಸರಿ ಮಾಡ್ಬಿಟ್ಟೆ. ಈಗ ಸುಮ್ನೆ ಮಾತಾಡ್ತಾ ಇರೋದನ್ನ ನಿಲ್ಸಿ ದೋಣಿ ಹತ್ತಿ ಕೂತ್ಕೋ. ಊರಲ್ಲಿ ಎಲ್ಲರ ಆರೋಗ್ಯ ಇನ್ನೂ ಕೆಡ್ತಾ ಇದೆ. ಸಖಾರಾಮ್ ಮತ್ತೆ ಮುನ್ನಿ ಇಬ್ರು ದೋಣಿಯಲ್ಲಿ ಕೂತ್ಕೋತಾರೆ ಮತ್ತೆ ಊರಿನ ಕಡೆಗೆ ಹೊರಡ್ತಾರೆ. ಅವರು ಸಮುದ್ರದ ದಾರಿಯಲ್ಲಿ ಬರ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಅಲೆಗಳು ಜೋರಾಗುತ್ತೆ. ಆದ್ರೆ ಮುನ್ನಿ ಸೈಲೆಂಟ್ ಆಗಿ ತನ್ನ ಶಕ್ತಿಯಿಂದ ಅಲೆಗಳನ್ನ ಶಾಂತವಾಗಿಸ್ತಾಳೆ. ಮತ್ತೆ ಆವತ್ತಿನ ಸಾಯಂಕಾಲ ಮುಖಿಯ ಮತ್ತೆ ಕಾಕ ಚಿಂತೆಯಿಂದ ಕೂತ್ಕೊಂಡಿರ್ತಾರೆ. ಊರಿನ ಪರಿಸ್ಥಿತಿ ಈಗ್ಲೂ ಗಂಭೀರವಾಗಿದೆ. ಆಗ ಸಖಾರಾಮ್ ಮುನ್ನಿ ಜೊತೆಗೆ ಅಲ್ಲಿಗೆ ಬರ್ತಾನೆ. ಅವನ ಕೈಯಲ್ಲಿ ಎಲ್ಲರ ಆರೋಗ್ಯ ಸರಿ ಮಾಡೋ ಗಿಡಮೂಲಿಕೆ ಇದೆ. ಮುಖ್ಯಾಗಿ ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಮತ್ತೆ ಅವರ ಮುಖದ ಮೇಲೆ ಸಂತೋಷ ಮೂಡುತ್ತೆ. ಸಖಾರಾಮ್, ನೀನಿವತ್ತು ಅಸಾಧ್ಯವಾದುದನ್ನ ಸಾಧಿಸಿ ತೋರ್ಸ್ಬಿಟ್ಟೆ. ನೀನು ಇಡೀ ಊರಿಗೆ ಹೊಸ ಜೀವದಾನನ ಮಾಡಿದೀಯಾ. ನೀನು ಕೇವಲ ಒಬ್ಬ ಸಾಧಾರಣ ಮೀನುಗಾರ ಅಲ್ಲ ಸಖಾರಾಮ್, ನೀನು ನಮ್ಮೂರಿನ ನಿಜವಾದ ರಕ್ಷಕನಾಗ್ಬಿಟ್ಟೆ. ಎಲ್ಲಿವರೆಗೂ ಈ ಧೈರ್ಯವಂತ ಮೀನುಗಾರ ಸಖಾರಾಮ್ನಲ್ಲಿ ಧೈರ್ಯ ತುಂಬಿ ತುಳುಕ್ತಿರುತ್ತೋ ಅಲ್ಲಿವರೆಗೂ ನಮ್ಮೂರಲ್ಲಿ ಯಾರಿಗೂ ಏನೂ ಆಗೋಕ್ ಬಿಡಲ್ಲ ಅಜ್ಜ. ನನ್ನ ಬಗ್ಗೆ ಗೊತ್ತಲ್ವಾ? ಮುನ್ನಿ ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ ಮತ್ತೆ ಹೆಮ್ಮೆಯಿಂದ ಸಖಾರಾಮ್ ಜೊತೆಗೆ ನಿಂತ್ಕೊಂಡಿರ್ತಾಳೆ. ಊರಿನವರೆಲ್ಲ ತಮ್ಮನ್ನ ರಕ್ಷಣೆ ಮಾಡಿದ ಸಖಾರಾಮ್ ಮತ್ತೆ ಮುನ್ನಿ ಹತ್ರ ಬರ್ತಾರೆ. ಎಲ್ಲರ ಮುಖದ ಮೇಲೆ ಸಂತೋಷ ಮತ್ತೆ ನೆಮ್ಮದಿ ಮೂಡುತ್ತೆ. ಮತ್ತೆ ನಮ್ಮ ಕಥೆ ಇಲ್ಲಿಗೆ ಮುಗಿಯುತ್ತೆ.